ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ ಶ್ರೇಷ್ಠವಾದ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಅಪರಿಮಿತವಾದಂತಹ ಶಕ್ತಿ ಇದೆ. ಕ್ರಿಸ್ತನ ನಾಮವನ್ನು ನಾವು ಸ್ಮರಿಸುವುದರಿಂದ, ಆತನ ನಾಮವನ್ನು ಉಚ್ಚರಿಸುವುದರಿಂದ ಎಷ್ಟೋ ಅದ್ಭುತ ಕಾರ್ಯಗಳನ್ನು, ಆಶ್ಚರ್ಯ ಕಾರ್ಯಗಳನ್ನು ನಾವು ಅನುಭವಿಸುತ್ತೇವೆ. ನಾವು ಪ್ರತಿದಿನ ಬೆಳಗ್ಗೆ ಎದ್ದ ನಂತರ ಬೈಬಲ್ನಿಂದ ಒಂದು ವಾಗ್ದಾನವನ್ನು ಧ್ಯಾನಿಸುವುದರಿಂದ ದೇವರಿಗೆ ಸಮೀಪವಾಗಿ ನಾವು ಬರುತ್ತೇವೆ. ನಿಮ್ಮಲ್ಲಿ ಅನೇಕರು ಒಳ್ಳೆಯ ಸಾಕ್ಷಿಗಳನ್ನು ಕಳುಹಿಸುತ್ತಾ ಇದ್ದೀರಾ. ಈ ವಾಗ್ದಾನ ಸಂದೇಶದ ಮೂಲಕ ನೀವೆಷ್ಟು ಆಶೀರ್ವದಿಸಲ್ಪಡುತ್ತಿದ್ದೀರಾ ಎಂದು, ಆತ್ಮಿಕವಾಗಿ ಬಲ ಹೊಂದುತ್ತಾ ಇದ್ದೀರಾ ಎಂದು ನೀವು ಕಳುಹಿಸುತ್ತಿರುವಂತಹ ಸಾಕ್ಷಿಗಾಗಿ ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ರಾಜಮಂಡ್ರಿ ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಇಂದ ಮತ್ತು ಜಾನ್ ವೆಸ್ಲಿ ಇಂಟರ್ನ್ಯಾಷನಲ್ ಮಿನಿಸ್ಟ್ರೀಸ್ ಪ್ರೇಯರ್ ಪಾರ್ಟ್ನರ್ಸ್ ಎಲ್ಲರೂ ಕೂಡ ನಿಮಗೋಸ್ಕರವಾಗಿ ಬಲವಾಗಿ ಪ್ರಾರ್ಥಿಸುತ್ತಾ ಇದ್ದಾರೆ. ನೀವು ಯಾವಾಗಲೂ ದೇವರಲ್ಲಿ ಬೆಳೆಯಬೇಕೆಂದು, ದೇವರ ಕೃಪೆಯಲ್ಲಿ ಬೆಳೆಯಬೇಕೆಂದು, ಪರಿಶುದ್ಧಾತ್ಮನ ನಡೆಸುವಿಕೆಯಲ್ಲಿ ಬೆಳೆಯಬೇಕೆಂಬುದಾಗಿ ನಿಮ್ಮೆಲ್ಲರಿಗಾಗಿ ನಿಮಗೋಸ್ಕರವಾಗಿ ಬಲವಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ಈ ದಿನದ ವಾಗ್ದಾನಕ್ಕಾಗಿ ಎದುರು ನೋಡ್ತಾ ಇದ್ದೀರಾ ಅಲ್ವಾ? ಸತ್ಯವೇದವನ್ನು ತೆಗೆದು ಯೆಶಾಯನ ಪುಸ್ತಕ 19ನೇ ಅಧ್ಯಾಯ 22ನೇ ವಾಕ್ಯವನ್ನು ಓದೋಣ. ದ ಬುಕ್ ಆಫ್ ಐಸಾಯಾ ಚಾಪ್ಟರ್ 19 and verse 22. ಇದಲ್ಲದೆ ಯೆಹೋವನು ಐಗುಪ್ತ್ಯರನ್ನು ಹೊಡೆಯುವನು, ಗಾಯ ಮಾಡಿ ವಾಸಿ ಮಾಡುವವನಾಗಿಯೇ ಹೊಡೆಯುವನು. ಅವರು ಯೆಹೋವನ ಕಡೆಗೆ ತಿರುಗಿಕೊಳ್ಳುವರು. ಆತನು ಅವರ ವಿಜ್ಞಾಪನೆಯನ್ನು ಲಾಲಿಸಿ ಅವರನ್ನು ಗುಣಪಡಿಸುವನು. ಯೇಸು ಕ್ರಿಸ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಓದಿದಂತಹ ವಾಕ್ಯ ಭಾಗದಲ್ಲಿ ಐಗುಪ್ತ್ಯರ ಕುರಿತಾಗಿ ಬರೆಯಲ್ಪಟ್ಟಿದೆ. ದ ಬುಕ್ ಆಫ್ ಐಸಾಯಾ ಚಾಪ್ಟರ್ 19 ಟಾಕ್ಸ್ ಅಬೌಟ್ ಈಜಿಪ್ಷಿಯನ್ಸ್. ಐಗುಪ್ತ್ಯರು ಯಾವ ರೀತಿಯಾಗಿ ದೇವರಿಂದ ದೂರವಾದರೋ, ಅವರು ಒಬ್ಬರ ಮೇಲೆ ಒಬ್ಬರು ಏಳುವುದರ ಮೂಲಕ ಯುದ್ಧ ವಾತಾವರಣವನ್ನು ಕ್ರಿಯೇಟ್ ಮಾಡುವುದರಿಂದ, ದೇವರಿಗೆ ವಿರುದ್ಧವಾದ ಕಾರ್ಯವನ್ನು ಮಾಡುವುದರಿಂದ ಅವರು ಹೇಗೆ ನಷ್ಟ ಹೊಂದುತ್ತಾ ಇದ್ದಾರೆ ಎಂಬುದಾಗಿ ಆ ಮೇಲಿನ ವಾಕ್ಯದಲ್ಲಿ ನೋಡುತ್ತೇವೆ. ಒಬ್ಬ ಮನುಷ್ಯನು ಪಾಪ ಮಾಡುವುದರಿಂದ, ದೇವರಿಗೆ ಅವಿಧೇಯನಾಗಿ ಜೀವಿಸುವುದರಿಂದ, ದೇವರ ಚಿತ್ತಕ್ಕೆ ವಿರುದ್ಧವಾದ ಕಾರ್ಯವನ್ನು ಮಾಡುವುದರಿಂದ ಏನಾಗುತ್ತದೆ? ವಾಟ್ ವಿಲ್ ಹ್ಯಾಪನ್ ವೆನ್ ವಿ ಗೋ ಅವೇ ಫ್ರಮ್ ದ ಲಾರ್ಡ್? ನೀವು ಆ ಯೆಶಾಯ 19ನೇ ಅಧ್ಯಾಯವನ್ನು ಓದುವುದಾದರೆ ಅನೇಕ ವಿಷಯಗಳಲ್ಲಿ ಬರೆಯಲ್ಪಟ್ಟಿದೆ. ಪ್ರಾಮುಖ್ಯವಾಗಿ ಒಬ್ಬ ಮನುಷ್ಯನ ಪಾಪವು ಮನುಷ್ಯನನ್ನು ಎಲ್ಲಾ ವಿಷಯದಲ್ಲೂ ಕೂಡ ಬಲಹೀನಪಡಿಸುತ್ತದೆ. ಹೊಡೆಯಲ್ಪಡುತ್ತಾ ಇದ್ದಾನೆ ಮನುಷ್ಯನು, ವಿರೋಧತ್ವದ ನಿಮಿತ್ತ ಮನುಷ್ಯನು ಹೊಡೆಯಲ್ಪಡುತ್ತಾ ಇದ್ದಾನೆಂಬುದಾಗಿ ಯೆಶಾಯ 1ನೇ ಅಧ್ಯಾಯದಲ್ಲೂ ನೋಡುತ್ತೇವೆ. ಎಲ್ಲಾ ಮನುಷ್ಯನು ಕೂಡ ನಡುನೆತ್ತಿಯಲ್ಲಿ ಗಾಯವನ್ನು ಹೊಂದಿದ್ದಾನೆ, ಸ್ವಸ್ಥತೆ ಸ್ವಲ್ಪ ಕೂಡ ಇಲ್ಲ. ಯಾಕಂದ್ರೆ ವಿರೋಧತ್ವ ಎನ್ನುವಂಥದ್ದು ಮನುಷ್ಯನನ್ನು ಬಲಹೀನಪಡಿಸುತ್ತದೆ, ಗಾಯಪಡಿಸುತ್ತದೆ. ಆದರೆ ಇಲ್ಲಿ ಗಮನಿಸಬೇಕಾದಂತಹ ಒಂದು ವಿಷಯ ಏನೆಂದರೆ, ಐಗುಪ್ತ್ಯರಾಗಿದ್ದರೂ ಸರಿ ಅಥವಾ ಬೇರೆ ಜಾತಿಯವರು, ಬೇರೆ ದೇಶದವರಾಗಿದ್ದರೂ ಕೂಡ ಸರಿ, ದೇವರ ಕಡೆಗೆ ತಿರುಗುವುದರಿಂದ ಖಚಿತವಾಗಿ ಅವರ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯವನ್ನು ಮಾಡುತ್ತಾರೆ. ಅವರು ನನ್ನ ಕಡೆಗೆ ತಿರುಗುವಾಗ, ಅಂದರೆ ಇದುವರೆಗೂ ಅವರು ಯಾವುದು ಹಿಂಬಾಲಿಸುತ್ತಾ ಇದ್ದಾರೋ ಅದರಲ್ಲಿ ಜೀವವಿಲ್ಲ, ಸತ್ಯವಿಲ್ಲ ಎಂಬುದಾಗಿ ಗುರುತಿಸಿ ಸತ್ಯ ದೇವರನ್ನು ಹಿಂಬಾಲಿಸುವುದರಿಂದ, ಸೃಷ್ಟಿಕರ್ತನಾದ ದೇವರ ಕಡೆಗೆ ತಿರುಗುವುದರಿಂದ ಈಗ ದೇವರು ಅವರ ಜೀವಿತದಲ್ಲಿ ಯಾವ ಒಳಿತನ್ನು ಮಾಡುತ್ತಾ ಇದ್ದಾರೆ ಅಂದರೆ, ಅವರ ಪ್ರಾರ್ಥನೆಯನ್ನು ಅಂಗೀಕರಿಸಿ ನಾನು ಅವರನ್ನು ಸ್ವಸ್ಥಪಡಿಸುತ್ತೇನೆ. ಈ ದಿನ ಈ ವಾಗ್ದಾನ ಸಂದೇಶವನ್ನು ಕೇಳುತ್ತಾ ಇರುವಂತಹ ನನ್ನ ಪ್ರಿಯ ಸಹೋದರಿ, ಪ್ರಿಯ ಸಹೋದರ, ಒಂದು ವೇಳೆ ಇದುವರೆಗೂ ದೇವರ ವಿರುದ್ಧವಾಗಿ ಜೀವಿಸಿ ನಿನ್ನ ಜೀವಿತವನ್ನು ಹಾಳು ಮಾಡಿಕೊಂಡಿದೆಯೇನೋ, ನಿನ್ನ ಶರೀರವನ್ನು, ನಿನ್ನ ಮನಸ್ಸನ್ನು, ನಿನ್ನ ಆತ್ಮವನ್ನು ಜಜ್ಜಿಕೊಂಡಿದೆಯೇನೋ, ಆದರೆ ಈಗ ದೇವರು ನಿನ್ನನ್ನು ಕರೆಯುತ್ತಾ ಇದ್ದಾರೆ. ನೀನು ಆತನ ಕಡೆಗೆ ತಿರುಗುತ್ತೀಯಾ? ಕ್ಯಾನ್ ಯು ಟರ್ನ್ ಟುವರ್ಡ್ಸ್ ಗಾಡ್? ನೀನು ದೇವರ ಕಡೆಗೆ ತಿರುಗುವುದಾದರೆ ಆತನು ಜೀವಾಧಿಪತಿ, ಆತನು ನಿರೀಕ್ಷಣಕರ್ತ, ಸಮಸ್ತ ಆನಂದದಿಂದಲೂ ಸಂತೋಷದಿಂದಲೂ ನಿನ್ನನ್ನು ತುಂಬಿಸುವಂತಹ ದೇವರು. ನಿನ್ನನ್ನು ಖಾಲಿ ಮಾಡುವ ಆತನಲ್ಲ, ನಿನ್ನನ್ನು ಬಲಪಡಿಸುವಂತಹ ದೇವರು ತನ್ನ ಕೃಪೆಯಿಂದ ಬಲಪಡಿಸುತ್ತಾರೆ. ಆತನ ಮಹಿಮೆಗೋಸ್ಕರವಾಗಿ ನಿನ್ನನ್ನು ಉಪಯೋಗಿಸುತ್ತಾರೆ. ಅಂತಹ ಜೀವವುಳ್ಳ ದೇವರ ಕಡೆಗೆ ನೀನು ತಿರುಗುವುದಾದರೆ, ಸ್ವಸ್ಥಪಡಿಸುವ ದೇವರ ಕಡೆಗೆ ತಿರುಗುವುದಾದರೆ, ಬಿಡುಗಡೆ ಕೊಡುವ ದೇವರ ಕಡೆಗೆ ತಿರುಗುವುದಾದರೆ, ಯುವರ್ ಲೈಫ್ ವಿಲ್ ನೆವರ್ ಬಿ ದ ಸೇಮ್ ಅಗೇನ್. ನಿಮ್ಮ ಜೀವಿತ ಮುಂಚೆ ಇದ್ದ ಹಾಗೆ ಇರುವುದಿಲ್ಲ. ಯಾಕಂದರೆ ಗಾಡ್ ಹ್ಯಾಸ್ ಎ ಗ್ರೇಟ್ ಪ್ಲಾನ್ ಫಾರ್ ಯು ಟು ರಿಡೀಮ್ ಯು. ಗಾಡ್ ಹ್ಯಾಸ್ ಎ ಗ್ರೇಟ್ ಪ್ಲಾನ್ ಫಾರ್ ಯು ಟು ಹೀಲ್ ಯು. ಗಾಡ್ ಹ್ಯಾಸ್ ಎ ಗ್ರೇಟ್ ಪ್ಲಾನ್ ಫಾರ್ ಯು ಟು ಲಿಫ್ಟ್ ಯು ಅಪ್. ನಿನ್ನನ್ನು ಮೇಲೆತ್ತುವುದಕ್ಕೆ, ಸ್ವಸ್ಥಪಡಿಸುವುದಕ್ಕೆ, ಬಿಡುಗಡೆ ಮಾಡುವುದಕ್ಕೆ ದೇವರು ಉನ್ನತವಾದ ಪ್ರಣಾಳಿಕೆಯನ್ನು ಹೊಂದಿದ್ದಾರೆ. ಅವರು ನನ್ನ ಕಡೆಗೆ ಪ್ರಾರ್ಥನೆ ಮಾಡಿ ತಿರುಗುವಾಗ ನಾನು ಅವರ ಪ್ರಾರ್ಥನೆಯನ್ನು ಅಂಗೀಕರಿಸುತ್ತೇನೆ. ಡಿಯರ್ ಫ್ರೆಂಡ್ಸ್, ಗಾಡ್ ಈಸ್ ಲಿಸ್ನಿಂಗ್ ಟು ಯುವರ್ ಪ್ರೇಯರ್ ಟುಡೇ. ಈ ದಿನ ದೇವರು ನಿನ್ನ ಪ್ರಾರ್ಥನೆ ಕೇಳುತ್ತಾ ಇದ್ದಾರೆ. ಆತನ ಕಡೆಗೆ ತಿರುಗು, ನಂಬಿಕೆಯಿಂದ ಪ್ರಾರ್ಥಿಸು, ಯಥಾರ್ಥವಾದ ಮನಸ್ಸಿನಿಂದ ಪ್ರಾರ್ಥಿಸು. ಬೈಬಲ್ ಹೇಳುತ್ತಾ ಇದೆ, ಯಥಾರ್ಥವಂತರ ಪ್ರಾರ್ಥನೆಯು ಆತನಿಗೆ ಆನಂದಕರವಾಗಿದೆ ಎಂದು. ನಿನ್ನ ಕಷ್ಟದ ಪರಿಸ್ಥಿತಿಯಲ್ಲಿ, ಇಕ್ಕಟ್ಟಾದಂತಹ ಸಂದರ್ಭದಲ್ಲಿ, ನಿನ್ನ ಕತ್ತಲೆಯ ಪ್ರಾಂತ್ಯದಲ್ಲಿ ನೀನು ದೇವರ ಕಡೆಗೆ ತಿರುಗುವುದಾದರೆ, ಆತನನ್ನು ಸ್ಮರಿಸುವುದಾದರೆ,
ದೇವರು ಅದರಿಂದ ಬಿಡುಗಡೆ ಕೊಡುವುದಕ್ಕೆ ಸಾಮರ್ಥ್ಯವುಳ್ಳವನಾಗಿದ್ದಾನೆ. ಮಾಡುತ್ತೀಯ ಈ ದಿನ ಪ್ರಾರ್ಥನೆ, ಆತನ ಕಡೆಗೆ ತಿರುಗುತ್ತೀಯ. ದೇವರು ನಿನ್ನನ್ನು ಸ್ವಸ್ಥಪಡಿಸುವುದಕ್ಕೆ ಬಯಸುತ್ತಿದ್ದಾರೆ. ಸಮ್ ಪೀಪಲ್ ಟುಡೇ ದೇ ನೀಡ್ ಹೀಲಿಂಗ್ ಇನ್ ದೇರ್ ಬಾಡೀಸ್. ಅವರ ದೇಹದಲ್ಲಿ ಸ್ವಸ್ಥತೆಗಾಗಿ ಕೆಲವರು ಪ್ರಾರ್ಥಿಸುತ್ತಾ ಇದ್ದಾರೆ. ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾ ಇದ್ದಾರೆ. ಪ್ರತಿ ರೋಗದಿಂದ, ಪ್ರತಿ ಬಲಹೀನತೆಯಿಂದ ಯೇಸುವಿನ ಶಕ್ತಿಯುಳ್ಳ ನಾಮದಲ್ಲಿ ದೇವರು ಸ್ವಸ್ಥಪಡಿಸುವುದಕ್ಕೆ ಬಯಸುತ್ತಿದ್ದಾರೆ. ನೀನು ಆತನ ಕಡೆಗೆ ತಿರುಗುವುದಾದರೆ, ಪ್ರಾರ್ಥಿಸುವುದಾದರೆ ದೇವರು ದೊಡ್ಡ ಕಾರ್ಯ ಮಾಡುತ್ತಾರೆ. ನಿನ್ನ ದೇಹದಲ್ಲಿ ಯಾವುದೇ ಬಲಹೀನತೆ ಇದ್ದರೂ ಕೂಡ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ದೇವರ ಕಡೆಗೆ ತಿರುಗುವುದಾದರೆ ಆತನು ಸ್ವಸ್ಥಪಡಿಸಿ ನಡೆಸುತ್ತಾನೆ. ಅಷ್ಟು ಮಾತ್ರವಲ್ಲದೆ, ವಾಟ್ ಎವರ್ ಯು ಪ್ರೇ ಇನ್ ಗಾಡ್ಸ್ ಪ್ರೆಸೆನ್ಸ್, ಗಾಡ್ ಹಿಯರ್ಸ್ ಇಟ್. ನೀನು ಮಾಡುವಂತಹ ಪ್ರತಿ ಪ್ರಾರ್ಥನೆಗೂ ದೇವರು ಉತ್ತರವನ್ನು ಕೊಡುತ್ತಾರೆ. ನಿನ್ನ ಪ್ರಾರ್ಥನೆಯು ಯಥಾರ್ಥವಾಗಿದ್ದರೆ ದೇವರು ನಿನ್ನ ಪ್ರಾರ್ಥನೆಯನ್ನು ಖಚಿತವಾಗಿ ಕೇಳುತ್ತಾರೆ. ನನ್ನ ಜೀವಿತದಲ್ಲಿ ದೇವರು ಎಷ್ಟೋ ಅದ್ಭುತ ಆಶ್ಚರ್ಯ ಕಾರ್ಯವನ್ನು ದೇವರು ಮಾಡುತ್ತಲೇ ಇದ್ದಾರೆ. ಆತನ ಸನ್ನಿಧಿಯಲ್ಲಿ ನಮ್ರತೆಯಿಂದ ಮೊಣಕಾಲುರುವಂತಹ ಪ್ರತಿ ಸಾರಿ, ಯಥಾರ್ಥವಾದ ಹೃದಯದಿಂದ ಪ್ರಾರ್ಥಿಸುವ ಪ್ರತಿ ಸಾರಿ ದೇವರು ಪ್ರಾರ್ಥನೆಯನ್ನು ಕೇಳುತ್ತಾ ಇದ್ದಾರೆ. ಪ್ರತಿ ಭಾನುವಾರ ಕ್ರೈಸ್ಟ್ ವರ್ಶಿಪ್ ಸೆಂಟರ್ ಅಲ್ಲಿ ಅನೇಕ ಸಾವಿರಾರು ಕುಟುಂಬಗಳು ದೇವರನ್ನು ಆರಾಧಿಸುವುದಕ್ಕೆ ಬರುತ್ತಿದೆ. ಯಾರನ್ನು ಕೇಳಿದರೂ ಕೂಡ ಸಾಕ್ಷಿಗಳು, ದೇವರು ಅವರ ಜೀವಿತದಲ್ಲಿ ಮಾಡಿದಂತ ಅದ್ಭುತಗಳು, ಪರಿಶುದ್ಧಾತ್ಮನು ಅವರನ್ನು ನಡೆಸುತ್ತಾ ಇರುವಂತಹ ವಿಧಾನ, ದೇವರ ಆತ್ಮನ ಶಕ್ತಿಯಿಂದ ಅವರು ಯಾವ ರೀತಿಯಲ್ಲಿ ಸಾಕ್ಷಿಯಾಗಿ ಜೀವಿಸುತ್ತಾ ಇದ್ದಾರೋ ಅನೇಕ ಸಾಕ್ಷಿಗಳನ್ನು ಕೇಳುತ್ತಾ ಇದ್ದೇವೆ. ನಿಮ್ಮ ಜೀವಿತದಲ್ಲೂ ಕೂಡ ದೇವರು ಈ ದಿನ ನೀವು ಎದುರಿಸುತ್ತಾ ಇರುವಂತಹ ಪ್ರತಿ ಪ್ರತಿಕೂಲ ಪರಿಸ್ಥಿತಿಯನ್ನು ಒಂದು ದೊಡ್ಡ ಸಾಕ್ಷಿಯಾಗಿ ದೇವರು ಮಾರ್ಪಡಿಸುತ್ತಾರೆ. ನಂಬಿದವರು ದೇವರಿಗೆ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ. ಗಾಡ್ ಈಸ್ ಗೋನಾ ಟರ್ನ್ every of your pain into a purpose. ದೇವರು ಪ್ರತಿ ಬಾಧೆಯನ್ನು, ಪ್ರತಿ ಶ್ರಮೆಯನ್ನು ಒಂದು ಉದ್ದೇಶವಾಗಿ ದೇವರು ಮಾರ್ಪಡಿಸುತ್ತಾರೆ, ಒಳಿತಾಗಿ ಮಾರ್ಪಡಿಸುತ್ತಾರೆ. ಆದ್ದರಿಂದ ಆತನನ್ನು ದೃಷ್ಟಿಸಿರಿ, ಅದ್ಭುತವನ್ನು ಕಾಣುತ್ತೀರಾ. ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕೂಡ ಕಣ್ಣು ಮುಚ್ಚಿರಿ, ವಿಶ್ವಾಸದಿಂದ ನಾವು ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ನಮ್ಮ ತಂದೆ, ಉನ್ನತನಾದ ದೇವ, ಈ ದಿನ ನಿಮ್ಮ ಪರಿಶುದ್ಧ ಪಾದಗಳಿಗೆ ಬರುತ್ತೇವೆ. ನೀವು ಸಜೀವ ಉಳ್ಳವನು, ಆದ್ದರಿಂದ ಆಶ್ಚರ್ಯಕರನಾದಂತಹ ದೇವರಾಗಿರೋದ್ರಿಂದ ನಿಮ್ಮ ಸನ್ನಿಧಿಗೆ ಬರುತ್ತೇವೆ ದೇವ. ನಮ್ಮ ಪ್ರಿಯರು ಯಾರ್ಯಾರು ಈ ದಿನ ವಾಗ್ದಾನ ಸಂದೇಶವನ್ನು ಕೇಳಿದ್ದಾರೋ ಅವರೆಲ್ಲರ ಜೀವಿತದಲ್ಲಿ ಮಹಿಮಾನ್ವಿತವಾದ ಕಾರ್ಯವನ್ನು ಮಾಡಿರಿ. ಬಲವಾದ ನಿಮ್ಮ ಶಕ್ತಿಯಿಂದ ಅವರನ್ನು ಸ್ಪರ್ಶಿಸಿರಿ. ಪರಿಶುದ್ಧಾತ್ಮನಾದ ದೇವ, ನಿಮ್ಮ ಶಕ್ತಿಯಿಂದ ತುಂಬಿಸಿ ಬಲವಾಗಿ ಅವರನ್ನು ಉಪಯೋಗಿಸಬೇಕೆಂಬುದಾಗಿ ಪ್ರಾರ್ಥಿಸುತ್ತೇನೆ. ಈ ದಿನವೆಲ್ಲ ಅವರಿಗೆ ಬೇಕಾಗಿರುವಂತಹ ಶಕ್ತಿ, ಬಲ, ಪ್ರೋತ್ಸಾಹವನ್ನು ಕೊಡಿರಿ. ಅವರ ಕುಟುಂಬವನ್ನು ಆಶೀರ್ವದಿಸಿರಿ. ಅವರ ವ್ಯಾಪಾರವನ್ನು, ಅವರ ಕೆಲಸವನ್ನು ಆಶೀರ್ವದಿಸಿರಿ. ಅವರ ಅವಶ್ಯಕತೆಗಳನ್ನು ನಿಮ್ಮ ಐಶ್ವರ್ಯಕ್ಕೆ ತಕ್ಕ ಹಾಗೆ ಸಂಧಿಸಿರಿ. ನಿಮ್ಮ ನಾಮವನ್ನು ಮಹಿಮೆಪಡಿಸಿಕೊಳ್ಳಬೇಕೆಂದು, ಘನಪಡಿಸಬೇಕೆಂದು ಕೋರುತ್ತಾ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ವಂಡರ್ಫುಲ್ ಡೇ.